ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬಂದಿರುವುದು ಮೈಸೂರಿನ ಕಾಡಾ ಕಚೇರಿಯಲ್ಲಿ ನಡೆಯುವ ರೈತರ ಸಂತೆಗೆ. ಇಲ್ಲಿ ರೈತರು ತಾವೇ ಬೆಳೆದ ಶುದ್ಧ, ರಾಸಾಯನಿಕ ಮುಕ್ತ ಮತ್ತು ಆರೋಗ್ಯಕರ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಂದು ಮಾರಾಟ ಮಾಡುತ್ತಾರೆ. ಹಾಗಾದರೆ ಈ ಮಾರುಕಟ್ಟೆಯಲ್ಲಿ ಏನೆಲ್ಲ ಸಿಗುತ್ತದೆ, ರೈತರ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ. ಇದು ಮೈಸೂರಿನ ಸುಪ್ರಸಿದ್ಧ ಪಾರಂಪರಿಕ ಕಟ್ಟಡದಲ್ಲಿ ಒಂದಾದ ಕಾಡಾ ಕಚೇರಿ, ಸಾರ್ವಜನಿಕರ ಕಚೇರಿಗಳ ಕಟ್ಟಡ ಅಂತನ್ನೋ ಕಟ್ಟಡ ಇದು ಮೈಸೂರಿನ ಮಹಾನಗರ ಪಾಲಿಕೆ ಏನಿದೆ, ಕಾರ್ಪೊರೇಷನ್ ಆಫೀಸು, ಅದರ ಡಯಾಗನಲ್ ಆಪೋಸಿಟು ಎಂಟ್ರಿ ಇದೆ, ಗೇಟು, ಅದರ ಮೂಲಕ ಎಂಟ್ರಿ ತಗೋತೀವಿ. ಅಂಥದ್ದು ಒಂದು ಪಾರಂಪರಿಕ ಕಟ್ಟಡದಲ್ಲಿ ಶುದ್ಧವಾಗಿ ಸಾವಯವದಲ್ಲಿ ಬೆಳೆದಂಥ ಪದಾರ್ಥಗಳನ್ನು, ಅದರಿಂದ ಮಾಡಿದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಇಲ್ಲಿ ಅರಿವು, ಪ್ರದರ್ಶನ, ಮಾರಾಟಕ್ಕಾಗಿ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 10ರಿಂದ ಸಂಜೆ 5 ತನಕ ಇಡಲಾಗುತ್ತೆ. ಶುದ್ಧ ಪದಾರ್ಥಗಳು ಫ್ರೆಶ್ ಆಗಿ ಎಲ್ಲ ಬರ್ತವೆ, ತಾಜಾವಾಗಿರ್ತವೆ. ಆಯಾ ರೈತರೇ ತಂದು ಮಾಡ್ತಾರೆ, ಆಯಾ ಮೌಲ್ಯವರ್ಧಿತರೇ ತಂದು ಮಾರಾಟ ಮಾಡ್ತಾರೆ. ಈ ಮೈಸೂರಿನ ಸಾರ್ವಜನಿಕರು ಇಂತಹ ಪದಾರ್ಥಗಳನ್ನ ಬಳಸ್ಕೊಂಡು ತಮ್ಮ ಗೆಳೆಯರಿಗೆ ಎಲ್ಲರಿಗೂ ಹೇಳಿ ಇಲ್ಲಿಗೆ ಬರೋ ರೀತಿ ಮಾಡಿ ಈ ಸಂತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾನು ವಿನಂತಿಸ್ತೀನಿ. ನಮಸ್ಕಾರ. ಇದು ಆರೋಗ್ಯ ಬುತ್ತಿ ಅಂತೇಳಿ ಇದೊಂದು ರೈತರ ಸ್ವಸಹಾಯ ಗುಂಪು. ಇದು ಸುಮಾರು ಒಂದು 20 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಇದರ ಮೂಲ ಉದ್ದೇಶ ಸುಸ್ಥಿರ ಪರಿಸರ ಮತ್ತು ಸುಸ್ಥಿರ ಆರೋಗ್ಯ ಇದರ ಮೂಲ ಮಂತ್ರ ಆಗಿದೆ. ಅದರ ಆಧಾರದ ಮೇಲೆ ನಾವು ಹಲವು ರಾಸಾಯನಿಕ ಮುಕ್ತ ಮತ್ತು ದಿನನಿತ್ಯ ಬಳಕೆ ಮಾಡ್ಬೋದಂಥ ವಿಷಮುಕ್ತ ಪದಾರ್ಥಗಳನ್ನ ನಮ್ಮಲ್ಲಿ ತಯಾರು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಸಾಬೂನುಗಳು. ನೋಡಿ, ನಮ್ಮ ಸಾಬೂನುಗಳಲ್ಲಿ ಕೃತಕ ಬಣ್ಣ, ವಾಸನೆ, ಹಂದಿ ಕೊಬ್ಬು ಬಳಕೆ ಮಾಡದೆ ತಯಾರು ಮಾಡಿರೋಂಥ ಸಾಬೂನುಗಳು. ಈ ಸಾಬೂನುಗಳು ನಮ್ಮಲ್ಲಿ 7 ವೆರೈಟಿ ಸಾಬೂನುಗಳಿದೆ, 7 ವಿಧವಾದಂಥ ಸಾಬೂನುಗಳಿದೆ. ಅರಿಶಿಣ, ರಕ್ತಚಂದನ, ಕಡಲೆ ಹಿಟ್ಟು, ಚಾರ್ಕೋಲು, ಮಳೆ ನೀರಿಂದ ಮಾಡಿರೋಂಥ ಸಾಬೂನುಗಳು ನಮ್ಮ ಹತ್ರ ಇದೆ. ಈ ಎಲ್ಲ ಸಾಬೂನುಗಳಲ್ಲಿ ನಾವು ಗಾಣದಿಂದ ತೆಗೆದಂಥ ಎಣ್ಣೆಗಳು, ಹರಳೆಣ್ಣೆ, ಎಳ್ಳೆಣ್ಣೆ, ಹೊಂಗೆ ಎಣ್ಣೆ, ಬೇವಿನೆಣ್ಣೆ, ಹಿಪ್ಪೆ ಎಣ್ಣೆ, ತೆಂಗಿನೆಣ್ಣೆ ಮತ್ತು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋಂಥ ಸಾಬೂನುಗಳು. ಇದು ನಾವು ಅದಕ್ಕೆ ಈ ಸಾಬೂನನ್ನು ಅಚ್ಚು ಮೆಚ್ಚು ಅಂತ ಕರಿತೀವಿ. ಯಾಕೆ ಅಂದರೆ ಈ ಸಾಬೂನುಗಳನ್ನ ಹಚ್ಚಿದ ಮೇಲೆ ಮಾತ್ರ ಮೆಚ್ಚೋದು. ಯಾಕೆಂದರೆ ಇದರಲ್ಲಿ ಕೃತಕ ಬಣ್ಣ ಇಲ್ಲ ಮತ್ತು ವಾಸನೆ ಇಲ್ಲ. ಅದೇ ರೀತಿ ನಮ್ಮ ಜನರ ಆರೋಗ್ಯ ಸುಧಾರಿಸಬೇಕು ಅಂದರೆ ನಾವು ಉಪಯೋಗಿಸ್ತಿರೋಂಥ ಪದಾರ್ಥಗಳು ಏನು ಪ್ರತಿ ದಿನನಿತ್ಯ ಬಳಕೆ ಮಾಡ್ತಾಯಿದ್ದೀವಿ, ಆ ಪದಾರ್ಥಗಳು ಬದಲಾಗಬೇಕು. ಅದರಲ್ಲಿ ಮೊದಲನೇದಾಗಿ ಇದು ತೆಂಗಿನಕಾಯಿ ಕರಟದ ಇಡ್ಲಿಂದ ಮಾಡಿರೋ ಅಂಥ ಹಾಲ್ಪುಡಿ. ಇದು ತೆಂಗಿನಕಾಯಿ ಚಿಪ್ನಿಂದ ಮಾಡಿದೆ. ಅದೇ ರೀತಿ ಮಕ್ಕಳಿಗೆ ಬಾಲದಂತ ಮಂಜನ್ ಅಂತ ಇದೆ, ಇದೊಂದು ಮಕ್ಕಳಿಗೆ ಉಪಯೋಗಿಸ್ಬೋದಂತ ಇದು. ಅದೇ ರೀತಿ ನ್ಯಾಚುರಲ್ ಮೆಹಂದಿ ಇದೆ, ಮತ್ತು ಇಂಡಿಗೋ ಇದೆ, ಮತ್ತು ಇದು ಸೌಂದರ್ಯವರ್ಧಕ ಫೇಸ್ ಪ್ಯಾಕ್. ಇದೆಲ್ಲ ಗಿಡಮೂಲಿಕೆಗಳನ್ನ ಬಳಕೆ ಮಾಡಿರೋದು. ಇದರಲ್ಲಿ ಯಾವುದೇ ಕೃತಕ ಬಣ್ಣಗಳಿಲ್ಲ ಮತ್ತು ರಾಸಾಯನಿಕಗಳಿಲ್ಲ. ಅದೇ ರೀತಿ ನೋಡಿ, ಇದು ಶುದ್ಧ ಕಾಡು ಜೇನಿದೆ. ಇದು ಬಿಳಿಗಿರಿ ರಂಗನ ಬೆಟ್ಟದಿಂದ ಬಂದಿರೋ ಅಂಥದ್ದು. ಇದು ರಾ ಹನಿ, ಸಂಸ್ಕರಣೆಗೆ ಒಳಪಡದೇ ಇರೋಂಥ ಹನಿ, ಇದು ಜೇನುತುಪ್ಪ. ಅದೇ ರೀತಿ ನೋಡಿ, ಇದು ತೆಂಗಿನ ಹಾಲಿಂದ ಮಾಡಿರೋ ಅಂಥ ಎಣ್ಣೆ, ತೆಂಗಿನ ಹಾಲಿಂದ ತೆಗೆದಿರೋ ಅಂಥ ಎಣ್ಣೆ ಕುಡಿಯೋ ಅಂಥದ್ದು. ಅದೇ ರೀತಿ ಶುದ್ಧ ಸಹಜ ಕೃಷಿನಲ್ಲಿ ಬೆಳೆದಂಥ ಕಬ್ಬು, ಆ ಕಬ್ಬಿನಿಂದ ಸಂಸ್ಕರಣೆಗೊಂಡಂಥ ಬೆಲ್ಲ ಮತ್ತು ಬೆಲ್ಲದ ಪುಡಿ ಇದೆ. ಮತ್ತು ಅದೇ ರೀತಿ ಇದು ಜಮಖಂಡಿಯಿಂದ ಬರೋ ಅಂಥ ಸಾವಯವ ದ್ರಾಕ್ಷಿ, ಒಣ ದ್ರಾಕ್ಷಿ. ಮತ್ತು ನೋಡಿ, ಇಲ್ಲಿದೆಯಲ್ಲ, ಇದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೆಳೆಯುವಂಥ ದೊಡ್ಡಾಣೆ ರಾಗಿ ಅಂತ. ಇದು ಬೆಟ್ಟದಲ್ಲಿ ಸಹಜವಾಗಿ 5 ತಿಂಗಳ ಬೆಳೆ. ಇದು ಅಂಥ ರಾಗಿಯನ್ನು ಬಳಕೆ ಮಾಡಿಕೊಂಡು ನಾವು ಇಲ್ಲಿ ರಾಗಿ ಉರಿಟ್ಟನ್ನು ತಯಾರು ಮಾಡಿದ್ದೀವಿ. ಇಲ್ಲಿ ನಮ್ಮಲ್ಲಿ ಬಿದಿರಿಂದ ಮಾಡಿರೋ ಅಂಥ ಬ್ಯಾಂಬೂ ಟೂತ್ ಬ್ರಷ್ ಇದೆ, ಆಮ್ಲ ಪೌಡರ್ ಇದೆ, ಮತ್ತು ಶುದ್ಧ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿರೋಂಥ ವಿಭೂತಿಗಳಿದೆ ನಮ್ಮಲ್ಲಿ. ಇದು ಕುಟ್ಟಿ ಪುಡಿ ಮಾಡಿರೋ ಅಂಥ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು. ಬಾಚಣಿಗೆಗಳು, ಬೇವಿನ ಮರದಿಂದ ಮಾಡಿರೋಂಥ ಬಾಚಣಿಗೆಗಳಿದೆ. ಲಾವಂಚ ಬೇರಿಂದ ತಯಾರಿಸಿರೋಂಥ ಮೈಯುಜ್ಜ ಬ್ರಷು, ಪಾತ್ರೆ ತೊಳೆಯೋ ಬ್ರಷ್ ಇದೆ.
ಇದೆಲ್ಲ ವಿವಿಧ ಗಿಡಮೂಲಿಕೆಗಳಿಂದ ಮಾಡಿದ ಗಿಡಮೂಲಿಕೆಗಳ ಪುಡಿಗಳು. ಇದನ್ನು ಹೊಟ್ಟೆಗೆ ತಗೊಳ್ಳೋದಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿ ಸೌಂದರ್ಯವರ್ಧಕವಾಗಿ, ಕೇಶವರ್ಧಕವಾಗಿ ಇದನ್ನೆಲ್ಲ ಬಳಕೆ ಮಾಡೋದು. ನಮಸ್ಕಾರ. ಸೊ ಇಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ಸ್ ಏನಿದೆ ಅಂದರೆ ಶೃಂಗೇರಿ ಹಲ್ವಾಗಳಿದೆ. ಸೊ ಹಣ್ಣಿಂದನೇ ಮಾಡಿರೋ ಅಂಥದ್ದು, ಮೈದಾ ಇರಲ್ಲ. ಸೊ ಅದೇ ಥರ ಬೆಳಗಾಂ ಕುಂದ ಇದೆ, ವ್ಯಾಕ್ಯೂಮ್ ಫ್ರೈ ಚಿಪ್ಸ್ಗಳಿದೆ, ಪ್ರಿಸರ್ವೇಟಿವ್ ಫ್ರೀ ಎಲ್ಲದು ಕೂಡ. ಸೊ ಅದೇ ರೀತಿ ಕರ್ದಂಟು ಸಿಗುತ್ತೆ. ಸೊ ಎಲ್ಲ ಹೆಲ್ತಿ ಸ್ನ್ಯಾಕ್ಸ್ ಮತ್ತು ಹೆಲ್ತಿ ಪ್ರಾಡಕ್ಟ್ಸು. ಸೊ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ. ನಮಸ್ಕಾರ, ನಾನು ಸಾವಯವ ಕೃಷಿಕ, ಯಳಂದೂರು ತಾಲೂಕು ಮಾಂಬಳ್ಳಿ ಚಂದ್ರಶೇಖರ್ ಅಂತ. ನಾನು ನೇರವಾಗಿ ಬೆಳೆದಂಥ ಪದಾರ್ಥಗಳನ್ನ ರೈತರಿಂದ ನೇರ ಮಾರಾಟ ಅಂತ ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ನೇರವಾಗಿ ರೈತರಿಗೆ ನಾನು ವಿಷಮುಕ್ತ ಆಹಾರನ ಇಲ್ಲಿ ತಂದು ಮೈಸೂರಲ್ಲೇ ಮಾರ್ತಾಯಿದ್ದೀನಿ. ಇದುವರೆಗೆ ನಾನು 8 ವರ್ಷ ಆಯಿತು ಮಾರಕ್ಕೆ ಶುರು ಮಾಡಿ. ಇದರಿಂದ ನಾನು ಜೀವನನ ದೃಢವಾಗಿ ಮಾಡ್ತಾಯಿದ್ದೀನಿ. ಅಂದರೆ ಜೀವನ ಚೆನ್ನಾಗಿದೆ ನನಗೆ ದಳ್ಳಾಳಿ ಮುಕ್ತವಾಗಿದೆ. ನೇರವಾಗಿ ಬಂದಂಥ ಹಣ ರೈತರ ಕೈ ಸೇರುತ್ತೆ. ಸೊ ಹಾಯ್, ಈಗ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡ್ತಿರೋದು, ಮನೆಯಿಂದನೇ ಎಲ್ಲ ಹೈಜೀನಿಕಾಗಿ ತಯಾರು ಮಾಡಿರೋದು. ನುಚ್ಚುನುಂಡೆ ಇದೆ, ಶಾವಿಗೆ ಇದೆ, ಇನ್ನು ಗಸಗಸೆ ಪಾಯಸ, ಅವಲಕ್ಕಿ ಉಂಡೆ, ಇನ್ನು ಪಲ್ಯ, ಇನ್ನು ಅನ್ನ ಸಾಂಬಾರ್ ಇದೆ. ಆ್ಯಂಡ್ ಒಂದ್ಸಲಿ ಪ್ಲೀಸ್ ವಿಸಿಟ್ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ಪ್ರಸಾದ್ ಅಂತ, ನಾನು ಕೊಳ್ಳೇಗಾಲದಿಂದ ಬರ್ತಾ ಇರೋದು. ಕೊಳ್ಳೇಗಾಲದ ಹತ್ರ ಹೊಂಟ್ರಬಾಳು. ನಮ್ಮಲ್ಲಿ ಕೆಲವು ರೈಸಸ್ಸು, ಕಾಳು ಮತ್ತು ಮಿಲೆಟ್ಸು ಮತ್ತು ಪೇನ್ ಬಾಂಬು, ಕ್ರ್ಯಾಕ್ ಬಾಂಬು, ಗ್ಯಾಸ್ ಮಿಕ್ಸು ಮತ್ತು ಕುರ್ಕುಲ್ ತಿಂಡಿ, ಮಿಲೆಟ್ಸ್ ಶಾವಿಗೆ ಮತ್ತು ಹಾರ್ಬಲ್ ಟೂತ್ ಪೌಡ್ರು, ಹೇರ್ ಟಾನಿಕ್ಕು, ಮತ್ತು ಹಾಗೆ ಬಂದರೆ ನಿಮಗೆ ಬಿದಿರಕ್ಕಿ, ಬ್ಯಾಂಬೋ ರೈಸು, ಕಪ್ಪಕ್ಕಿ, ಕೆಂಪಕ್ಕಿ, ಈ ಥರ ತುಂಬ ಡಿಫ್ರೆಂಟ್ ವೆರೈಟೀಸ್ ಸಿಗ್ತೈತೆ ನಮ್ಮ ಹತ್ರ. ಸಾವಯವ ರೈತರ ಸಂತೆಯಲ್ಲಿ ವಿಷಮುಕ್ತ ಆಹಾರ ಪದಾರ್ಥಗಳು ಹೇಗೆ ದೊರೀತಾ ಇದೆಯೋ, ರೋಗ ಬಂದಿರತಕ್ಕಂಥವ್ರಿಗೆ ಅಥವಾ ರೋಗ ಬರ್ದಂಗೆ ಇರ್ತಕ್ಕಂಥದಕ್ಕೆ ಔಷಧ ರಹಿತವಾಗಿ ಯಾವ ರೀತಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತಕ್ಕಂಥದ್ದನ್ನು ಈ ವಾರದ ಸಂತೆಯಲ್ಲಿ ಪ್ರತಿನಿತ್ಯ 10ರಿಂದ 5ರವರೆಗೆ ನಾನು ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇನೆ. ಇದರಲ್ಲಿ ಅಕ್ಯುಪ್ರೆಷರ್ ಮೆಟೀರಿಯಲ್ಸ್ಗಳಿದೆ. ಅಕ್ಯುಪ್ರೆಷರ್ ಮೆಟೀರಿಯಲ್ಸಲ್ಲಿ ಇದಕ್ಕೆ ನಿಮಗೆ ಸೂಪರ್ ಮ್ಯಾಟ್ ಅಂತ ಹೇಳಿ, ಇದರಲ್ಲಿ ನಿಮಗೆ ನೋವು ಬಂದಾಗ ಒಂದು ಅರ್ಧ ನಿಮಿಷ 1 ನಿಮಿಷ ಇದ್ರ ಮೇಲೆ ವಾಕ್ ಮಾಡೋದ್ರಿಂದ ನಮ್ಮ ಬಾಡಿ ಹೇಕ್ಗಳನ್ನು 95% ಅಷ್ಟು ವಾಸಿ ಮಾಡ್ಕೋಬೋದು. ಇದು ಫುಟ್ ರೋಲರು, ಕಾಲಲ್ಲಿ ಕೆಳಗಡೆ ಹಾಕ್ಕೊಂಡು ತೀಡ್ತಕ್ಕಂಥದ್ದು, ಒಂದು 10 ನಿಮಿಷದವರೆಗೆ ಮಾಡ್ಬೋದು. ಇದು ಹ್ಯಾಂಡ್ ರೋಲರು. ಇದು ಅಕ್ಯುಪ್ರೆಷರ್ ರಿಂಗ್ ಅಂತ ಹೇಳಿ, ಹೆಬ್ಬೆರಳಿಗೆ, ಕಾಲಿನ ಹೆಬ್ಬೆರಳಿಗೆ ಬಿಟ್ಟು ಉಳಿದು ಎಲ್ಲ ಬೆರಳುಗಳಿಗೂ ಹಾಕ್ಕೊಂಡು ಹಿಂದೆ ಮುಂದೆ ಈ ರೀತಿ ಮಾಡೋದ್ರಿಂದ ನೋವುಗಳು ನಿವಾರಣೆ ಆಗ್ತದೆ. ನಿಮಗೆ ಅದೇ ರೀತಿ ಈ ಟ್ವಿಸ್ಟರನ್ನು ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಸೊಂಟದ ಸುತ್ತಳತೆ ಕಡಿಮೆ ಆಗ್ತದೆ. ಸೊ ಇವು ನಿಮಗೆ ಇದು ಸುಗಂಧ ಸ್ನಾನ ಚೂರ್ಣ ಅಂತ ಹೇಳಿ, ವಿಷಮುಕ್ತವಾಗಿರ್ತಕ್ಕಂಥದ್ದು. ಶ್ರೀಗಂಧ, ಕಚೋರ, ಕಸ್ತೂರಿ, ಅರಿಶಿಣ, ಹೆಸರುಕಾಳು, ಕಡಲೆಕಾಳು, ಬಟಾಣಿ ಇದಿಷ್ಟನ್ನು ವಸ್ತ್ರಗಾಳಿತ ಚೂರ್ಣ ಮಾಡಿ ನಮಗೆ ಸೋಪು, ಶ್ಯಾಂಪು ಬದಲಾಗಿ ಇದನ್ನೇ ಬೆಳಗ್ಗೆ ಸಾಯಂಕಾಲ ನಾವು ಸ್ನಾನಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಮಾಡ್ಬೋದು. ಇದು ಸುಗಂಧ ಸ್ನಾನ ಚೂರ್ಣ. ಮಾಹಿ ಹೇರ್ ಆಯಿಲ್ ಅಂತ ಹೇಳಿ ನಾವೇ ಸ್ವಂತ ಮಾಡೋದು. ಮೊದಲಿಂದನೂ ಇದು ನಾವು ಆ ಕಾಲದಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ. ಮನೆಯಲ್ಲೇ ತಯಾರಿಸೋರು ನಾವು. ನಮ್ಮ ತಾತ ಹುಡಿಗಲ್ ಪಂಡಿತರು ಅಂತೇಳಿ ಡಾಕ್ಟರ್ ಆಗಿದ್ದರು, ಆಯುರ್ವೇದಿಕ್ ಪಂಡಿತರಾಗಿದ್ದರು. ನಮ್ಮ ತಾಯಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಏನೆಲ್ಲ ಅಂತನ 5 ಥರದ ಎಣ್ಣೆ ಹಾಕಿದ್ದೀವಿ. ಇಲ್ಲೇ ಗಾಣದ ಎಣ್ಣೆ ತೊಗೊಂಡು ಮಾಡ್ತೀವಿ. ಆನಂದ್ ಅಂತ ಇದ್ದಾರೆ, ಶ್ರುತಿ ಮೇಡಮ್ ಅಂತ, ಅವ್ರ ಹತ್ರ ತೊಗೋತೀವಿ. ಅದ್ರ ಜೊತೆಗೆ ಮಾಮೂಲಿನಲ್ಲಿ ಕೈ ಬೇಳೆ ಸೊಪ್ಪು, ದಾಸವಾಳ, ಆಮೇಲೆ ಇದು ಏನಂತಾರೆ ನನಗೆ ಹೇಳಬಹುದು, ಇದು ಸಿದ್ಧಿ ಜನಗಳದ್ದು ಕಾಡಿಂದ ತರ್ತಾರಲ್ಲ, ಆ ಥರದ್ದೆಲ್ಲ ಗಿಡಮೂಲಿಕೆಗಳೆಲ್ಲ ಹಾಕಿ ಮಾಡಿರೋದು ಮೇಡಮ್. ನಾನೇ ಮಾಡೋದು, ಸ್ವತಃ ನಾನೇ ಮಾಡ್ತೀನಿ. ಇದ್ರ ಜೊತೆಗೆ ಬೇಕಾದ ಹರ್ಬಲ್ ಎಲ್ಲ ಹಾಕಿದೆ. ತುಂಬ 60 ಥರ ಪದಾರ್ಥ ಹಾಕಿದ್ದೀವಿ ಮೇಡಮ್. ತುಂಬ ಒಳ್ಳೆ ರಿಸಲ್ಟ್ ಇದೆ, ತಗೋತಾ ಇದ್ದಾರೆ ಇಲ್ಲಿ ಜನ, ತುಂಬ ಬೇಡಿಕೆ ಇದೆ. ಇದನ್ನ ನವಣೆ ಐಟಮ್ಗಳೆಲ್ಲ ಮಾಡ್ತೀವಿ. ರೆಡಿ ಟು ಕುಕ್ಕು, ರಾಗಿ ಇದು ಹಾರ್ಲಿಕ್ಸು, ಅದು ರಾಗಿ ದೋಸೆ, ನವಣೆ ದೋಸೆ, ಮತ್ತು ನವಣೆ ರವೆ ಮಾಡ್ತೀವಿ. ಉಪ್ಪಿನಕಾಯಿಗಳು ಮಾಡ್ತೀವಿ. ತರಾವರಿ ಇದು ಮಾಗ್ಲಿ ಬೇರ್ದು, ಆಮೇಲೆ ಉದ್ದಿನ ಹಪ್ಪಳ ಮಾಡ್ತೀವಿ, ಹುರುಳಿ ಹಪ್ಪಳ ಮಾಡ್ತೀವಿ.
ವಿಡಿಯೋ ಇಲ್ಲಿಗೆ ಮುಗಿಯುವುದಿಲ್ಲ ಸ್ನೇಹಿತರೆ. ಮುಂದಿನ ಪಾರ್ಟ್ 2ನಲ್ಲಿ ಇನ್ನಷ್ಟು ರೈತರ ಮಾತುಗಳು, ಇನ್ನಷ್ಟು ವಿಶೇಷ ಉತ್ಪನ್ನಗಳು ಮತ್ತು ಮಾರುಕಟ್ಟೆಯ ಇನ್ನಷ್ಟು ಆಸಕ್ತಿದಾಯಕ ದೃಶ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.